ಅಂದ್ರೆ ಇದು ನನ್ ನಿಜ ಗಾಡಿನೇ ಓಡ್ಸಕ್ ಇಲ್ಲ ಹಂಗಿದೆ ಗುರು ರೋಡು. ಡೇಂಜರಸ್ ಅಂಡ್ ಮೋಸ್ಟ್ ಸ್ಕೇರಿ ರೋಡ್ ಆಗಿಬಿಟ್ಟಿದೆ ಗುರು ಇವತ್ತು. ಪೌಡರ್ ಬಿಲಿ ಪೌಡರ್ ಯಾರು ಬೇಕು ಹಾಕ್ಕೋಬೋದು. ನನ್ನ ಕ್ಯಾಮ್ರಾ ಚೆನ್ನಾಗಿ ಹಾಕ್ಕೊಂಡಿದೆ. ಇದು 4ನೇ ಫ್ಯೂಯಲ್ ಸ್ಟಾಪ್ ಈ ರೈಡಲ್ಲಿ. ವಿಂಡ್ಶೀಲ್ಡ್ ಎಷ್ಟು ಜನ ಹೋಗ್ತಾ ಇದ್ದಾರೆ ನಡ್ಕೊಂಡು. ಓಂ ಶಕ್ತಿಗೂ ನಡ್ಕೊಂಡು ಹೋಗ್ತಾರಾ? ಏನೋ ಗುರು ಎಲ್ಲ ನಡ್ಕೊಂಡು ಹೋಗ್ತಾರೆ ನೋಡಿ. ಇದು 3ನೇ ಬ್ಯಾಚು. ಅಲ್ಲಮ್ಮ ಏನಾದರೂ ತಗೋಬೇಕಲ್ಲ, ಅದು ರೈಟಿಗೆ ಲಿಫ್ಟಾಗಿ ಆಗೋಗ್ತಾರ. ಹಂಗೆ ನಡ್ಕೊಂಡು ಹೋದ್ರೆ ಏನಾಗುತ್ತೆ ಹೇಳಿ? ಯಾರಾದರೂ ಬಂದು ಕೂತಿದ್ರೆ ನನಗೆ ಲೈಟ್ ಇದ್ದು ಕೂಡ ಕಾಣಿಸ್ತಾ ಇಲ್ಲ. ಎಲ್ಲ ಒಂದು 200-300 ಜನ ಇರ್ತಾರೆ. ಯಾರಾದ್ರೂ ನಿಲ್ಸಿ ಮಾತಾಡೋಣ ಅಂದರೆ ನಮ್ದಕ್ಕೆ ತಗೊಳ್ಳೋ ಬರಲ್ಲ. ನಾನು ಲಾಸ್ಟ್ ಟೈಮ್ ಬಂದೋಗಿದ್ದೆ ಈ ಥರ ಇತ್ತು ಗುರು. ಸಖತ್ ಬೇಜಾರಾಗುತ್ತೆ ಈ ಥರ ಇದ್ರೆ. ಅಲ್ಲಿ ಅವನು ಪೌಡ್ರ್ ಹಾಕೊಂಡು ಹೋಗ್ತಾವಣ್ಣೆ ಲಾರಿ ಅವನು ಎಲ್ಲರಿಗೂ ಪೌಡರ್ ಅಂತ. ಎಲ್ಲದಕ್ಕಿಂತ ಡೇಂಜರ್ ರೋಡ್ ಅಂದರೆ ಇದೆ ಗುರು. ಹೈವೇ ಮಾಡೋರೆ ನನ್ನ ಮಕ್ಳು ಅರ್ಧ ಬರ್ಧ ಮಾಡೋರೆ ಗುರು. ಇಲ್ಲೊಂದೇ ಲಂಬ್ಸಿಲಾಕವ್ರೆ. ನೋಡಿದ್ದು ಟರ್ನಿಂಗ್ಗಳು ಎಲ್ಲಿ ತಿರ್ಸ್ಕೊಬೇಕಂತ ಗೊತ್ತಾಗ್ತಾನೆ ಇಲ್ಲ ನನಗಂತೂ. ಯಾವನೊಂದು ಕಾರ್ ಹೋದ್ರೆ ಅದನ್ನು ಹೋಗ್ತಾ ಇರ್ತೀನಿ ನಾನು. ಆಪೋಸಿಟ್ ಮಾತ್ರ 100 ಬರ್ತಾ ಇರ್ತಾರೆ ಅವರು. ಟೈಮಿಗ 8 ಗಂಟೆ ಆಗಿದೆ. ಇನ್ನೂ 400 ಕಿಲೋಮೀಟ್ರ್ ಇದೆ. 460 ಕಿಲೋಮೀಟ್ರ್ ಇದೆ. ನನಗೆ ಇದು ಬೈಪಾಸ್ ಇದು ಬಿಟ್ಟು ಬೈಪಾಸ್ ಹತ್ಬಿಟ್ರೆ 3 ಅವರ್ ಇರೋದು 2 ಅವರೇ ಹೊಡೆದಾಕ್ಬೋದು ಆರಾಮಾಗಿ. ಕಾಲು ಬೆನ್ನು ಸಖತ್ ನೋತದೆ ಗುರು. ನಿನ್ನೆ ನೈಟು ಇವತ್ತು ಮಾರ್ನಿಂಗು ಇವತ್ತು ನೈಟು 3 ಡೇಸ್ 3ನೇ ಇದು ಮಾಡಿದ್ರೆ ಏನಾಗುತ್ತೆ ಹೇಳಿ? ಬಾಡಿಗೂ ಸ್ವಲ್ಪ ಪೇನ್ ರೆಸ್ಟ್ ಕೊಡಬೇಕಲ್ವಾ? ಕಾಲುಗಳು ಮಾತ್ರ ಯಾರು ನೋಡ್ತಾ ಇದೆ. ಬೆನ್ನು ಅದಕ್ಕಿಂತ ಸಖತ್ತಾಗಿ ನೋಡ್ತದೆ ಗುರು. ಇನ್ನು ಯಾವನ್ ಮಾಡೋ ಅಂತ ಕೇಳಬೇಡ್ರಿ. ಏನು ಮಾಡೋದು, ಇದೆಲ್ಲ ಇರುತ್ತೆ. ಇಲ್ಲಿ ಬೈಕಿಂದ ಹೋಗೋದಕ್ಕಿಂತ ಕಾರಿಂದ ಹೋದ್ರೆ ಬೆಸ್ಟ್ ಗುರು. ಆಪೋಸಿಟ್ ಬರೋ ಬೆಳಕು ನಮ್ಮ ಮೇಲೆ ಬರಲ್ಲ ಡೈರೆಕ್ಟಾಗಿ. ಮಧುರೆಗಿನ್ನ 25 ಕಿಲೋಮೀಟರ್ಸ್ ಇದೆ. ಮಧುರೆ ಹೈವೇ ಹತ್ಬಿಟ್ರೆ ಸಾಕು, ಡೈರೆಕ್ಟ್ ಸೈಲಾಗ್ ಗಂಟೆ ಹೊಡೆದ್ಬಿಡ್ಬೋದು ಆರಾಮಾಗಿ ಗಾಡಿನ ಗುರು. ಮತ್ತೆ ನೀವು ಏನೇನೋ ಅನ್ಕೊಂಬೇಡಿ ಅಪ್ಪ, ನಾನು ತುಂಬ ಒಳ್ಳೆ ಹುಡುಗೆ. ಈ ಥರ ರೋಡ್ಗಳು ಹಾಕಿದ್ರೆ ಯಾರು ತಾನೇ ಬದುಕ್ತಾರೆ ಸರ್? ಕಾರಿಂದ ಸ್ವಲ್ಪ ಡಿಸ್ಟೆನ್ಸ್ ಆಗಿರಬೇಕು. ಆನ ಇದ್ದರೆ ನಾವು ಕಾರಿಗೆ ಕಿಸ್ಕೊಡ್ಬೇಕಾಗತ್ತೆ ಕಾರ್ಗೆ. ಎಲ್ಲ ಹಂಚ್ ಬರುತ್ತೋ ಏನು ಬರುತ್ತೋ ಇನ್ನೂ ಗೊತ್ತಾದ ಇಲ್ಲ, ಎಗರ್ಸ್ಕೊಂಡು ಹೋದಾ ಅದೇನೆ.
ನಮ್ಮ ಕಳಿಂಗ ಎಷ್ಟು ಬೈಕೊಂತದೆ ಅಂದರೆ ಗೋಳಿ ಮಗನ ಇದನ್ನ ತಗೊಬಂದ ತಕ್ಷಣ ರುಬ್ದವನ್ನ ಹಾಕ್ಕೊಂಡು ಯಾವನ ಮಾಡ್ತಾನೆ ಗುರು. ಒನ್ ಡೇಲಿ ಶಬರಿಮಲೆ, ನಿಯರ್ ಟು ಶಬರಿಮಲೆ, ಇನ್ನೇನು 100 ಕಿಲೋಮೀಟರ್ಸ್ ಅಷ್ಟೇ, ಅಪ್ ಆ್ಯಂಡ್ ಡೌನ್ ಒಂದೇ ನೈಟಲ್ಲಿ, ಒಂದು ನೈಟು ಒನ್ ಡೇಯಲ್ಲಿ. ಹಾಂ, ಅದು ನಾನೇ ಅನ್ಕೊತೀನಿ. ಪೌಡರ್ ಬಿಲಿ ಪೌಡರ್ ಯಾರು ಬೇಕು ಹಾಕ್ಕೋಬೋದು. ನಾನು ಕ್ಯಾಮ್ರಾ ಚೆನ್ನಾಗಿ ಹಾಕ್ಕೊಂಡಿದ್ದೆ. ಓಹೋ ಹೋ ಹೋ, ಏನು ಗುರು ಇದು, ಹೋಯ್ತು ಕ್ಯಾಮ್ರಾ ನಂದು. ನೋಡಂಗೆ 500 ಹೋದ್ರೆ ಏನು ಮಾಡೋದು. ಆ ಕಡೆ ಓವರ್ಟ್ಯಾಕ್ ಮಾಡೋಕ್ಕೆ ಅಕಸ್ಮಾತ್ ಮಿಸ್ ಆಯ್ತು ಅಂದರೆ ಡೈರೆಕ್ಟ್ ಗುದ್ದಿದ್ರೆ ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ಬಿಡುತ್ತೆ ಗಾಡಿ ಬಾಡಿ ಎರಡೂ. ಯಾಕೆ ಗುರು ನಮಗೆ ಹೊಸ ಬೇಡಪ್ಪ. ಅದಕ್ಕೆ ಶಿಸ್ತಾಗಿ ಲಾರಿಯಿಂದ ಆದರೂ ಹೋಗೋಣ. ನಿಧಾನ ಆದರೂ ಪರವಾಗಿಲ್ಲ, ಸ್ಲೋ ಆದರೂ ಪರವಾಗಿಲ್ಲ. ಈ ಥರ ಹಳ್ಳ ತಬ್ಸ್ಕೊಬೋದು. ನಮ್ಮ ಲಾರಿ ಅಣ್ಣನ ಬಿಡ್ತಾನೆ ಅದು ಕರೆಕ್ಟಾಗಿ ಹಳ್ಳಕ್ಕೆ, ನಾನು ಅದು ನೋಡ್ಕೊಂಡು ತಪ್ಪಿಸ್ಕೊಳೋದು ಅಷ್ಟೆ. ಈ ಥರ ಕ್ಯಾಂಡಿ ಕ್ರಶ್ ಇದ್ದಂಗೆ. ಫೈನಲಿ ಆ ಧೂಳು ಇಂದ ತಪ್ಪಿಸ್ಕೊಂಡು ನಮ್ಮ ಮುದ್ರೆ ಹೈವೇಗೆ ಬಂದಿದ್ದೀರಿ. ನಾನು ಇದು ಹೈವೇ ಯಾವಾಗ ಬರುತ್ತೆ ಅಂತ ಕಾಲ್ಕೊಂಡಿದ್ದೆ ಸ್ವಾಮಿ. ಅಷ್ಟು ಇರಿಟೇಟ್ ಆಗಿದೆ ಆ ಹೈವೇಯಲ್ಲಿ. ಹೋಗ್ತೇವೆ ಈಗ ಏನಿಲ್ಲ, ಸಲ್ಲಂತ ಹೋಗ್ತಾ ಇರೋದು ಅಷ್ಟೇ. ಶಿಸ್ತಾಗಿ ನೂರಾಗಿ ಹಿಡ್ಕೊ ಹೋಗ್ತಾ ಇರು. ನೋಡಿ ಕಡೆ ಏನು ಆಪೋಸಿಟ್ ಏನಿಲ್ಲ, ನಮ್ಮದೇ ರಾಜಭಾರ ಈ ಕಡೆ. ಇಂಡಿಕೇಟ್ರ್ ಹಾಕೋ ಹೊಡಿ. Get me out of love, yeah, call me when you want. Sunshine on my door, yeah, nowhere left to go. I just need to stay alone, yeah, need to stay alone. I've been on my own, yeah, I've been on my own. I know, you know. ಹೈವೇ ಚೆನ್ನಾಗಿದೆ ಗುರು. ಇದು ಎಷ್ಟು ಕಿಲೋಮೀಟರ್ ಇದೆ ಅಂದರೆ 378 ಕಿಲೋಮೀಟರ್ಸ್ ಇದೆ. 7 hours ತೋರಿಸ್ತಾ ಇದೆ. ನೋಡೋಣ ಬನ್ನಿ ಗೂಗಲ್ ಟೈಪ ನಾವ ಅಂತ. ಚಳಿಗೆಲ್ಲ ಪ್ಯಾಕ್ ಮಾಡಿಕೊಂಡೆ, ಏನು ಹೊರಡೋದು ಅಷ್ಟೇ. ಈಗ ಇನ್ನೊಂದು ಟ್ಯಾಂಕ್ ಮಾಡಿಸ್ಬೇಕು. ಕೆಳಗಡೆ ತಿಕ್ಕ ಅಂತಿದೆ. ಕೆಳಗಡೆ ಕುಂಡಿಗೆ ಒತ್ತಿದ್ದೀರಾ ಜರ್ಕಿನ್ ತಂದಿದೆ, ಅದು ಹಾಕ್ಕೊಂಡಿದ್ದೀನಿ. ಇವಾಗ ಹೋಗ್ಬಿಟ್ಟಿದೆ ಗುರು ಕುಂಡಿ, ಅದಕ್ಕೆ ಇವರು 9 ಗಂಟೆಯಲ್ಲಿ ಯಾರು ಗುರು ಹೂವು ಅಂಬರೋದು? ರಾತ್ರಿ 10 ಗಂಟೆ ಆಗಿದೆ. ಹತ್ತು ಗಂಟೆಲಿ ಯಾರಾದರೂ ಮಾರ್ತಾರ ಹೂವು? ಓ ಏನು ಗುರು, ಜರ್ಕಿನ್ ಮೇಲೆ ಕೂತಿರೋದಕ್ಕೆ ಎಲ್ಲೋ ಮೇಲೆ ಕೂತಂಗೈತೆ. ಇವ್ರು ಯಾರು ಗುರು? ಲಾರಿ ಅವನು ಸೊಳ್ಳೆಗಳು ಹಾಕೊಂಡು ಸೊಳ್ಳೆಗಳಿಗೆ ಹೂವು ಹಾಕೋ ಏನಪ್ಪೋ, ಸೊಳ್ಳೆಗಳಿಗೆ ಹೊಗೆ ಹಾಕೊಡೋದು ಅವ್ನು ಜಿಸ್ತಾಗಿ. ಫುಲ್ಲು ನಿದ್ದೆ ಗುರು, ಆಗ್ತಾಯಿಲ್ಲ. ಅದಕ್ಕೆ ಸೈಡ್ಗೆ ಹಾಕಿ ಟೀ ಕುಡ್ದು ಮಖ ತೊಳ್ಕೊಂಡೆ. ನೋಡೋಣ, ನೋಡಿ ಏನು ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ಬೋದಲ್ರಿ ನಿಮಗೆ. ಎರಡೋದೊಂದು ಕೈ ಕಲರಲ್ಲ. ಇದು ರೈಟ್ ಹ್ಯಾಂಡ್ ಕಳೆದೋಯ್ತು ಗುರು ಆಗಲೇ. ಏನು ಮಾಡೋದು, ಇವತ್ತು ಬ್ಯಾಡ್ ಲೈಕ್ ಎಲ್ಲ ಕಳೆದೋಯ್ತು. ಮತ್ತು ರೈಟ್ ಬ್ಲೂಟೂತು ಪಡ್ಸಿರುತ್ತಲ್ಲ ಅದು ಕಳೆದೋಗಿದೆ. ಏನು ಮಾಡೋಕ್ಕಾಗಲ್ಲ, ಟೈಮ್ ಸರಿ ಇಲ್ಲ.
ಎಲ್ಲ ಕಳ್ದೋಗುತ್ತೆ. ನಿದ್ದೆ ಮಾತ್ರ ಹೆವಿ ಬರ್ತೈತೆ ಗುರು. ಟೈಮ್ ಬಂದೀಗ 10-11 ಗಂಟೆ ಆಗ್ತದೆ. ಇನ್ನು 10 ನಿಮಿಷ ಇದೆ 11 ಗಂಟೆಗೆ. ಇನ್ನು 342 ಇದೆ ಗುರು ಕಿಲೋಮೀಟರು. 6 ಅವರ್ ತೋರಿಸ್ತಾ ಇದೆ. ಇದೇನು ಗುರು, ಎಡಕೈದು ಬಲ್ಕೈಗೆ ಹಾಕ್ಕೊಂಡ್ರೆ ಬ್ರೇಕ್ ಏನು ಹಿಡಿಯೋಕ್ಕಾಗ್ತಾಯಿಲ್ಲ. ಚಳಿಗೆ ಇನ್ನೇನು ಮಾಡೋದು, ಚಳಿ ಕುಮ್ತದೆ ಈ ಕಡೆ. ನೈಟ್ ಅಷ್ಟೊಂದು ಚಳಿ ಕಾಣಿಸ್ತಾ ಇದ್ದಿಲ್ಲ ನನಗೆ, ಈಗ ಚಳಿ ಸಕ್ಕತ್ತಾಗ್ತಾ ಇದೆ. ಮಗ ತೊಳ್ಕೊಂಡೆ, ನೋಡೋಣ ಇಲ್ಲಿವರೆಗೂ ಹೋಗ್ತೀನಿ, ಹೋಗೋದು. ಆಮೇಲೆ ಅಲ್ಲೋದ್ಮೇಲೆ ತಿರ್ಗಾ ನಿಲ್ಸೋದು, ತಿರ್ಗಾ ಮಗ ತೊಳೆಯೋದು, ತಿರ್ಗಾ ಹೋಗೋದು, ಅಷ್ಟೇ ಕೆಲಸ. ನಿಲ್ಸೋದಂತೂ ಸುಳ್ಳು ಗುರು, ನಿಲ್ಸಿದ್ರೆ ಅಷ್ಟೇ. ಈಗ ಬೇಗ ಹೋದಷ್ಟು ನನಗೆ ಒಳ್ಳೆಯದು. ಬೇಗ ಒಂದು 4 ಅವರ್ಸ್ 5 ಅವರ್ಸ್ ನಿದ್ದೆ ಮಾಡ್ಬೋದು. ಲೇಟ್ ಆದರೆ ನನಗೆ ಮತ್ತೆ ಇದ್ಬಿಡುತ್ತೆ. ಫ್ಯೂಯಲ್ 2 ಪಾಯಿಂಟ್ ಇದೆ, ನೋಡೋಣ ಇಲ್ಲಿವರೆಗೆ ಹೋಗುತ್ತೋ. ಆಮೇಲೆ ಹಾಕ್ಸೋದಾಗಿದ್ರೆ ಈ ಸೋಲೋ ರೈಡು ಬೇಡ, ಈ ಲಾಂಗ್ ಡಿಸ್ಟೆನ್ಸು ಬೇಡ ಗುರು. ಟಿಕ್ಕಾ ಮುಚ್ಕೊಂಡು ಮನೆಗಿದ್ದಿದ್ರೆ ಇದೆಲ್ಲ ಹಿಡ್ತಾ ಇದ್ದಿಲ್ಲ, ಆರಾಮಾಗಿ ತಿಂದ್ಬಿಟ್ಟು ಮಲ್ಕೋಬೋದಾಗಿತ್ತು, ಒಂದು ಕಾಸು ಉಳಿಯೋತು. ಹಂಗೆ ಅಂತ ಹೇಳ್ತೀನಿ ಅನ್ಕೊಬೇಡಿ. ಕಾಸು ಇರುತ್ತೆ, ಇವತ್ತಿರುತ್ತೆ, ನಾಳೆ ಇರೋಲ್ಲ. ಮೆಮೊರೀಸ್ ನೋಡಿ, ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಹಿಂಗಿದೆ. ನೆಕ್ಸ್ಟ್ ಯಾರನ್ನು ಹೋಗೋವ್ರಿಗೆ ಹೇಳ್ಬೋದು, ನೋಡೋ ಈ ಥರ ಎಲ್ಲ ಆಗಿತ್ತು, ಹುಷಾರಾಗಿ ಹೋಗು, ಹುಷಾರಾಗಿ ಹೊಟ್ಟು ಬಾ ಅಂತ. ಏನು ಮಾಡೋದು, ಲೈಫ್ ಅಂದಮೇಲೆ ಎಲ್ಲ ನೋಡ್ಬೇಕು ಗುರು. ನನಗೆ ಯಾಕೋ ರೈಟ್ ಹ್ಯಾಂಡ್ ಸೆಟ್ ಆಗ್ತಾನೆ ಇಲ್ಲ ಅದು. ಎಲ್ಲ ಕೊಲ್ದೋಗ್ತಾ ಇದೆ, ಒಂದೊಂದೇ ರೈಟ್ ಸೈಡ್ ಇರೋದೇ ಅದು. ಅಂದ್ರೆ ಈ ಕಡೆ ಇರೋದು ಹೊಸ ರೈಟ್ ಸೈಡ್ ಇರೋ ಗ್ಲೌಸ್ ಕಳೆದೋಯ್ತು, ಇದು ಹಳೇದು ರೈಟ್ ಸೈಡ್ ಕಳೆದೋಯ್ತು, ಇಯರ್ ಬಡ್ಸು ರೈಟ್ ಸೈಡ್ ಕಳೆದೋಯ್ತು, ಎಲ್ಲ ರೈಟ್ ಸೈಡೇ ಕಳೆದೋಗ್ತೈತೆ. ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಏನೋ ಆಗಿದೆ ರೇಟ್ಗೆ, ನೋಡಿಸ್ಕೋಬೇಕು ನಾಳೆ. ಓಹೋ ಏನು ಗುರು, ಇದು ನಮ್ಮ ಮನೆ ಅಷ್ಟೊಂದು ಹಾಕೋರೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ರೈಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿದ್ದರೆ ಮಾತ್ರ ರೆಕಾರ್ಡ್ ಮಾಡ್ತೀನಿ, ಇಲ್ಲಾಂದರೆ ರೆಕಾರ್ಡ್ ಮಾಡಲ್ಲ. ನೋಡೋಣ ಹೇಗಿತ್ತು ಈ ಟ್ರಿಪ್ಪು. 1 ನೈಟು 1 ಡೇ 1 ನೈಟು ಚೆನ್ನಾಗಿತ್ತಲ್ಲ, ನನಗಂತೂ ಚೆನ್ನಾಗಿತ್ತು. ಆದರೆ ಸ್ವಲ್ಪ ಆ ಪೈನು ಈ ಪೈನ್ ಬರ್ತಾಯಿದೆ, ನೋಡಬೇಕು. ಮನೆಗೆ ಹೋಗಿ ಒಂದು 4 ಅವರ್ಸ್ ನಿದ್ದೆ ಮಾಡಿಬಿಟ್ರೆ ಸಾಕು, ಎಲ್ಲ ಸೆಟ್ ಆಗಿಬಿಡುತ್ತೆ ನನಗೆ. ದುಂಗಾಗಿತ್ತೇಳಿ ಇದು 4ನೇ ಫುಯಲ್ ಸ್ಟಾಪ್ ಈ ರೈಡಲ್ಲಿ. ಈಗ 900 ಗಿಡಿಸ್ತು. 1 ಪಾಯಿಂಟ್ ಇತ್ತು ಆಲ್ರೆಡಿ, ಯಾಕೆ ಮತ್ತೆ ನಿಲ್ಸೋದು ಅಂತ ಹೇಳ್ಬಿಟ್ಟು ಹಾಗೆ ನಿದ್ದೆ ಬೇರೆ ಬರ್ತಾಯಿದೆ, ವಿಪರೀತ ನಿದ್ದೆ ಬರ್ತಾಯಿದೆ ಗುರು. ಟೈಮ್ ಬಂದು ಕರೆಕ್ಟಾಗಿ 4 ಗಂಟೆ. ಹೊಸೂರಿಗಿನ್ನ 20 ಕಿಲೋಮೀಟರ್ಸ್ ಇದೆ ಗುರು. ನೈಟಿಂದ ಬಂದಿದ್ದು ಫುಲ್ಲು ನಿದ್ದೆ, ಈಗಲೂ ನಿದ್ದೆ. I need to let it go, let it go, yeah, let it go, yeah, let it go. Tell me how to love